ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಫ್ರೆಂಡ್ಸ್. ಎಲ್ಲರೂ ಮನೇಲಿ ಸ್ವೀಟ್ಸ್ ಏನು ಮಾಡೋದು, ದೇವ್ರಿಗೆ ಎಡೆ ಅದು ಇದು ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಅಂಥದ್ರಲ್ಲಿ ಏನು ಸ್ವೀಟ್ ಅಂದರೆ ಫಸ್ಟಿಗೆ ಎಲ್ಲರಿಗೂ ಬರೋದು ಕರ್ಜಿಕಾಯಿ ಮಾಡ್ಬೋದಲ್ಲ ಅಂತಲೇ ಅಲ್ವಾ. ಇವತ್ತು ನಾವು ಕರ್ಜಿಕಾಯಿನ ನಾನು ಕೂಡ ಮನೇಲಿ ಮಾಡ್ತಾಯಿದ್ದೀನಿ. ಬಟ್ ಏನು ಸ್ಪೆಷಲ್ ಅಂದರೆ ಕೆಲವೊಂದಿಷ್ಟು ಶೇಪ್ಸನ್ನ ಯಾವ ಥರ ಮಾಡೋದು ಡಿಫ್ರೆಂಟಾಗಿ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅದಕ್ಕೆ ಸೂಸ್ಲ ರೆಡಿ ಮಾಡ್ಕೋಬೇಕಲ್ಲ. ಸೂಸ್ಲ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟಿಗೆ ಒಂದು 3 ಬಟ್ಲಾಗಷ್ಟು ಕೊಬ್ಬರಿಯನ್ನು ತುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆ ಪುಡಿನ ಮತ್ತು ಬೆಲ್ಲನ ಎರಡನ್ನೂ ಅದನ್ನು ಕೂಡ ಮಿಕ್ಸಿಗೆ, ಅಂದರೆ ನಾನು ಸಕ್ಕರೆ ಯೂಸ್ ಮಾಡ್ಕೊತಾ ಇಲ್ಲ ಸ್ವೀಟಿಗೆ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಹುರ್ಗಡ್ಲೆ ಪುಡಿಗೆ ಬೆಲ್ಲನ ಮಿಕ್ಸಿಗೆ ಎರಡನ್ನೂ ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಅದು ಯಾಕಂದರೆ ನಾವು ಹಾಗೆ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಅದು ತರಿ ಉಳಿದ್ಬಿಡುತ್ತೆ. ಬಟ್ ಈ ಥರ ಕಡಲೆ ಪುಡಿ ಜೊತೆ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಚೆನ್ನಾಗಿ ಅದು ನೀಟಾಗಿ ನೋಡಿ ಸೂಸ್ಲ ಥರ ನೀಟಾಗಿ ಎಲ್ಲ ಹೊಂದ್ಕೆ ಆಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅದು ಮಿಕ್ಸಿ ಮಾಡ್ಕೊಂಡಿರೋದ ಕೊಬ್ಬರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸೂಸ್ಲ ವೆರೈಟಿ ಮಾಡ್ತಾರೆ. ತುಂಬ ಜನ ಸಕ್ಕರೆ ಹಾಕ್ಕೊತಾರೆ, ಆಮೇಲೆ ಬರೀ ಸಕ್ಕರೆ ಕೊಬ್ಬರಿ ಅಷ್ಟನ್ನೇ ಹಾಕ್ತಾರೆ, ಇಲ್ಲ ಕೆಲವೊಬ್ಬರು ಬರೀ ಬೆಲ್ಲ ಹುರ್ಗಡ್ಲೆ ಪೌಡ್ರ್ ಅಷ್ಟೇ ಹಾಕ್ತಾರೆ. ಬಟ್ ನಾವು ಸ್ವಲ್ಪ ಒಂಚೂರು ಡಿಫ್ರೆಂಟಾಗಿ ಕೆಲವೊಂದಿಷ್ಟು ಐಟಮ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನು ಹುರ್ಗಡ್ಲೆ ಪುಡಿ ಬೆಲ್ಲ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಅರ್ಧದಷ್ಟನ್ನು ಮಾತ್ರ ನಾನು ಕೊಬ್ಬರಿಗೆ ಮಿಕ್ಸ್ ಮಾಡಿಕೊಂಡು ಇನ್ನು ಅರ್ಧ ಮಿಕ್ಸಿ ಜಾರಲ್ಲೇ ಇಟ್ಕೊಂಡು ಅದಕ್ಕೆ ಹುರಿದಿರೋಂಥ ಸ್ವಲ್ಪ ಎಳ್ಳು ಒಂದು ಕೈ ಹಿಡಿಯಷ್ಟಾದರೆ ಸಾಕು. ಆಮೇಲೆ ಸ್ವಲ್ಪ ಗಸಗಸೆ ಹುರಿದು ಅದನ್ನು ಕೂಡ ನಾನು ಮಿಕ್ಸಿ ಮಾಡಿ ಜಸ್ಟ್ ಒಂದೇ ಒಂದು ಸಲ 2 ಸೆಕೆಂಡ್ ಅಷ್ಟೇ ಗ್ರೈಂಡ್ ಮಾಡಿ ಅದನ್ನು ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಫ್ಲೇವರ್ಗೆ ಅಂತೇಳಿ ಏಲಕ್ಕಿ, ಒಣಗಿರೋ ಶುಂಠಿ, ಅಲ್ಲ ಅಂತ ಹೇಳ್ತೀವಲ್ಲ ಅದು ಒಣ ಶುಂಠಿ, ಅದನ್ನ ಪೌಡ್ರನ್ನ ಮಾಡ್ಕೋಬೇಕಲ್ಲ, ಅದಕ್ಕೆ ಚಿಕ್ಕ ಜಾರನ್ನು ತೆಗೆದಿಟ್ಕೊಂಡು ಅದಕ್ಕೆ ಆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಏನಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ಜಾಸ್ತಿನೇ ಮಾಡಿಟ್ಕೊತೀನಿ. ಯಾಕಂದರೆ ಶೀತ ಗೀತ ಆದರೆ ಆ ಟೈಮಲ್ಲಿ ಕೂಡ ಇದೊಂದು ಪೌಡ್ರನ್ನ ಒಂದು ಸ್ವಲ್ಪ ಟೀ ಹಾಕ್ಕೊಂಡು ಟೀ ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೇಗ ಶೀತ ಕಡಿಮೆ ಆಗುತ್ತೆ, ಹಾಗೆ ಮಸಾಲ ಟೀ ಫ್ಲೇವರ್ ಬರುತ್ತೆ ಇದು. ಹಾಗಾಗಿ ನೋಡಿ ಅದನ್ನು ಮಿಕ್ಸಿಗೆ ಹಾಕಿ ತುಂಬ ಜಾಸ್ತಿ, ಅಂದರೆ ಸ್ವೀಟಿಗೂ ಬರುತ್ತೆ, ಟೀಗೆ ಮಾಡೋಕ್ಕೂ ಬರುತ್ತೆ ಅಂತೇಳಿ ನಾನು ಜಾಸ್ತಿನೇ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಇಷ್ಟಾಗಿದೆ ನೋಡಿ. ಇವಾಗ ಅದ್ರಲ್ಲಿ ನಾನು ಇವಾಗ 1 ಅಥವಾ 1.5 ಸ್ಪೂನಷ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಸೂಸ್ಲಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್. ಇದು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಡೈಜೆಷನ್ನು ಕೂಡ ಚೆನ್ನಾಗಾಗುತ್ತೆ, ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಸೊ ಇದು 2 ಬೆನಿಫಿಟ್ ಇದೆ. ಹಾಗಾಗಿ ಜಸ್ಟ್ 1.5 ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಮಾಡ್ಕೊಂಡಿರೋ ಎಷ್ಟು ಏನು ಕ್ವಾಂಟಿಟಿ ತೊಗೊಂಡಿದ್ದೀನಲ್ಲ ಅಷ್ಟಕ್ಕೆ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸಾಕಷ್ಟು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎವ್ರಿಡೇ ಹಾಕೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಥ್ರೂ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಈಸಿಯಾಗಿ ನೀವು ವ್ಯೂ ಮಾಡ್ಬೋದು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಲ್ಲ, ಅದಕ್ಕೆ ಇವಾಗ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ನಮಗೆ ಕಲರಿಗೆ ಬೇಕು ಅಂತೇಳಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಯಾವಾಗಲೂ. ನಾನು ಸ್ವಲ್ಪ ಅರಿಶಿನ, ಆಮೇಲೆ ಚೂರು ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗೇ ಇದ್ದರೆ ತುಂಬ ಒಳ್ಳೆಯದು, ಕಲಿಸ್ಕೊಳ್ಳೋಕೆ ಈಸಿ, ಅಂದರೆ ಒತ್ತಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಆಮೇಲೆ ನಾವು ಅದನ್ನು ಫೋಲ್ಡ್ ಮಾಡ್ತೀವಲ್ಲ, ಮಡಚ್ತೀವಲ್ಲ, ಆ ಟೈಮಲ್ಲಿ ನೀಟಾಗಿ ಅಂಟ್ಕೊಳ್ಳುತ್ತೆ ಅದು. ಹಾಗಾಗಿ ಕಲಸಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ. ಆಮೇಲೆ ನೋಡಿ ತುಂಬ ಮೆತ್ತಗೆ ನೀಟಾಗೆಲ್ಲ ಚೆನ್ನಾಗಿ ನೆಂದಿತ್ತು ಹಿಟ್ಟು. ಇವಾಗ ಚಿಕ್ಕ ಈ ಸೈಜಿಂದು ಉಳ್ಳೆ ಮಾಡಿಟ್ಕೊಂಡು 1 ಬೈ 1 ಒತ್ಕೊತಾ ಇದ್ದೀನಿ. ಒತ್ತಿ ಇಟ್ಕೊತಾ ಇಲ್ಲ, ಅಲ್ಲಿ ಒತ್ತಿದಂಗೆ ಇಲ್ಲಿ ನಾನು ಅದನ್ನು ಸೂಸ್ಲನ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನಂದರೆ ಫಸ್ಟಿಗೆ ನಾವು ಏನದು ಒತ್ತೋದಿರುತ್ತಲ್ಲ, ಕರ್ಜಿಕಾಯಿ ಒತ್ತು ಬರುತ್ತಲ್ಲ, ಅದರಲ್ಲೇ ಟ್ರೈ ಮಾಡ್ತಿದ್ವಿ ಎವ್ರಿ ಟೈಮು. ಬಟ್ ಏನಂದರೆ ಸ್ವಲ್ಪ ಶೇಪು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ, ಪ್ರತಿ ಸಲ ಅದೇ ಥರ ಮಾಡ್ತೀವಲ್ಲ, ಸ್ವಲ್ಪ ಏನೋ ಬೇರೆ ಡಿಫ್ರೆಂಟು ಶೇಪ್ನ ಟ್ರೈ ಮಾಡೋಣ ಅಂತೇಳಿ ನಾನು ಈ ಥರ ಈಗ ಟ್ರೈ ಮಾಡಿದೆ. ಇದೊಂಥರ ಡಿಫ್ರೆಂಟು ಶೇಪು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಶೇಪು, ಭಾಳ ಇಷ್ಟ ಆಯಿತು. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಈ ಬೇಕ್ರಿಲೆಲ್ಲ ಶೇಪ್ಸು ಕೊಡ್ತಾರಲ್ಲ, ಕೆಲವೊಂದಿಷ್ಟು ಕರ್ಜಿಕಾಯಿನ ಶೇಪ್ಸ್ ಮಾಡಿರ್ತಾರಲ್ಲ, ಆ ಥರ ಫೀಲ್ ಇತ್ತು ನನಗೆ ನೋಡಿದಾಗ. ಹಾಗಾಗಿ ಭಾಳಷ್ಟು ಇದೇ ಶೇಪನ್ನೇ ಕೊಟ್ಕೊಂಡು ಬಂದೆ. ನೋಡಿ ಅದು ಶೇಪ್ನ ಈ ಥರ ಕೊಡ್ತಾ ಇದ್ದೀನಿ ನಾನು. ಅಂದರೆ ಹಿಟ್ಟು ಮೆತ್ತಗಿತ್ತಲ್ಲ, ಹಾಗಾಗಿ ಅದು ನೀಟಾಗೂ ಕೂಡ ಕುತ್ಕೊಂತು. ಆಮೇಲೆ ಇನ್ನೊಂದೇನಂದರೆ ಸೂಸ್ಲ ಹಾಕಿದ ತಕ್ಷಣ ಒಂದು ಕಾಟನ್ ಬಡ್ಡಿಂದ ನಾವು ನೀರನ್ನ ಸ್ವಲ್ಪ ವೆಟ್ ಮಾಡ್ಕೊಂಡು ಕಾಟನ್ ಬಡ್ನ ಅಂಚಿಗೆ ಪೂರ್ತಿ ಹಾಕ್ಕೊಂಡು ಒತ್ತೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋಲ್ಲ ಎಣ್ಣೆಗೆ ಹಾಕ್ಕೊಂಡಾಗ. ಕೆಲವೊಂದಿಷ್ಟು ಏನಂದರೆ ಒಣ ಹಿಟ್ಟು ಜಾಸ್ತಿ ಹಾಕಿ ಒತ್ಕೊತೀವಲ್ಲ, ಆ ಟೈಮಲ್ಲಿ ಅದು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ, ಒಣ ಆಗ್ಬಿಟ್ಟಿರುತ್ತೆ ಅದು ಒತ್ತಿರೋಂಥ ಹಾಳೆ. ಆವಾಗ
ಅಂಟ್ಕೋಬೇಕು ಚೆನ್ನಾಗಿ, ಬಿಟ್ಕೋಬಾರ್ದು. ಅಂದರೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಫೋಲ್ಡ್ ಮಾಡೋದ್ರಿಂದ ಬಿಟ್ಕೊಳ್ಳಲ್ಲ ಅದು. ಹಾಗಾಗಿ ನೋಡಿ ಈ ಥರ ಶೇಪ್ಸನ್ನು ಕೊಟ್ಟಿದ್ದೀನಿ, ಸಖತ್ತು ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಕೆಲವೊಂದಿಷ್ಟು ಇನ್ನು ಡಿಫ್ರೆಂಟು ಶೇಪ್ಸನ್ನು ಕೂಡ ಟ್ರೈ ಮಾಡಿದ್ವಿ. ಒಂದು 3, 4 ಥರ ಟ್ರೈ ಮಾಡಿದ್ವಿ. ಬಟ್ ಅದರಲ್ಲೆಲ್ಲದಕ್ಕಿಂತ ಇದೇ ಶೇಪ್ ನನಗೆ ಮನೇಲೆಲ್ಲರೂ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ಇದನ್ನೇ ಟ್ರೈ ಮಾಡಿದ್ವಿ. ಇನ್ನೊಂದೇನೆಂದರೆ ಏನು ನಾವು ಒತ್ಕೊತೀವಲ್ಲ ಇದನ್ನು ಮೈದಾ ಹಿಟ್ಟಿಂದ ಏನು ಒತ್ಕೊತೀವಲ್ಲ ಅದನ್ನು ತುಂಬ ತೆಳುವಾಗಿ ಒತ್ಕೋಬೇಕು. ಆವಾಗ ಎಣ್ಣೆಲಿ ಹಾಕಿ ಕರೆದಾಗ ಅದು ಕರುಮ್ ಕರುಮ್ ಅಂತ ಚೆನ್ನಾಗಿರುತ್ತೆ. ತುಂಬ ತೆಳು ದಪ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಕಡ್ ಕಡ್ ಅಂದ್ಬಿಡುತ್ತೆ ಅಂತೇಳಿ ತುಂಬ ತೆಳುವಾಗಿ ಉತ್ಕೊಂಡ್ವಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದರಲ್ಲಿ ಏನಂದರೆ ನಾವು ಸೂಸ್ಲಾಗೆ ಎಳ್ಳು ಆಮೇಲೆ ಗಸಗಸೆ ಹಾಕಿದ್ದು, ಅದು ಫ್ಲೇವರ್ ಅಂತೂ ಸಖತ್ತಾಗಿ ಚೆನ್ನಾಗಿ ಕೊಡ್ತಾಯಿತ್ತು. ಒಂಥರ ಡಿಫ್ರೆಂಟು ಫೀಲ್ ಇತ್ತು. ನನಗಂತೂ ಮನೇಲೆಲ್ಲರೂ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ಅಂದರೆ ತುಂಬ ಜಾಸ್ತಿ ಹಾಕ್ಕೊತಾ ಇರಲಿಲ್ಲ, ಎಳ್ಳೆಲ್ಲ ಭಾಳ ಹಾಕ್ತಾ ಇರಲಿಲ್ಲ. ಇನ್ನೊಂದೇನೋ ಸಕ್ರೆಲಿ ಮಾಡ್ಕೊತಾ ಇದ್ವಿ ನಾವು ಮೊದಲೆಲ್ಲ. ಬಟ್ ಬೆಲ್ಲದಲ್ಲಿ ಜಾಸ್ತಿ ಮಾಡ್ತಿರಲಿಲ್ಲ. ಇವಾಗ ಬೆಲ್ಲದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮನೇಲಿ ನಾವು. ಬಟ್ ಏನಂದರೆ ಟೇಸ್ಟ್ ಮಾತ್ರ ಸಖತ್ತು ಟೇಸ್ಟ್ ಆಗಿತ್ತು. ನೋಡಿ ಆ ಶೇಪ್ನ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ ಈ ಶೇಪ್ ಅಂತೂ. ಕರೆದಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಂದರೆ ದೇವ್ರಿಗೆ ಎಡೆಗೆಲ್ಲ ಇಡಬೇಕಾದ್ರೆ ಈ ಥರ ಶೇಪ್ ಸ್ವಲ್ಪ ಇಡೋದ್ರೆ ಚೆನ್ನಾಗೂ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗಾಗಿ ನೋಡಿ ಎಲ್ಲನೂ ಒಂದು 15ರಿಂದ 20 ಒತ್ತಿ ಈ ಥರ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದೇ ಸಲ ಮಾಡಿ ಎಣ್ಣೆಲಿ ಕರಿಯೋಣ ಅಂದರೆ ಅದು ಒಣಗ್ದಂಗೆ ಆಗ್ಬಿಡುತ್ತಲ್ಲ. ಹಾಗಾಗಿ ಒಂದು 15, 20 ಒತ್ತಿ ಇಟ್ಕೊಂಡು ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಕೆಲವೊಂದಿಷ್ಟು ಡಿಫ್ರೆಂಟು ಶೇಪ್ಸನ್ನು ಕೂಡ ಟ್ರೈ ಮಾಡಿದ್ವಿ ಅಂದ್ವಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಕೈಯಲ್ಲೇ ಕೆಲವೊಂದಿಷ್ಟು ಶೇಪ್ಸನ್ನು ಟ್ರೈ ಮಾಡಿರೋದು ನಾನೇ. ನಮ್ಮ ಅಮ್ಮನೂ ಕೂಡ ಒಂದೆರಡು ಶೇಪ್ ಮಾಡಿದರು. ಇದನ್ನಿಷ್ಟನ್ನು ನಾನು ಮಾಡಿದ್ದು. ಈ ಥರ ಶೇಪ್. ಆಮೇಲೆ ಸೆಕೆಂಡ್ ಒನ್ ಇದೆಯಲ್ಲ, ಅದು ಜಸ್ಟ್ ನಾವು ಸ್ಪೂನ್ ಇರುತ್ತಲ್ಲ ಮನೆಯಲ್ಲಿ, ಫೋರ್ಕ್ ಇರುತ್ತಲ್ಲ ಅದರಲ್ಲಿ ಟ್ರೈ ಮಾಡಿದ್ದು, ಅದನ್ನು ಶೇಪ್ಸನ್ನು ಕೊಟ್ಟಿದ್ದು. ಚೆನ್ನಾಗಿ ಕಾಣ್ತಾ ಇದೆ, ಇವಾಗಂತೂ ಸಖತ್ತಾಗಿ ಕಾಣ್ತಾ ಇದೆ. ಕರೆದ್ಮೇಲೆ ನೋಡಬೇಕು ಏನಾಗುತ್ತೆ ಅಂತೇಳಿ, ಶೇಪ್ ಹೆಂಗೆ ಕಾಣುತ್ತೆ ಅಂತ. ಒಂದೊಂದನ್ನೇ ಈಗ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ತುಂಬ ಹೊತ್ತೇನು ಬೇಡ ಇದು, ಏಕೆಂದರೆ ತುಂಬ ತೆಳುವೇ ಹೊತ್ಕೊಂಡಿರ್ತೀವಲ್ಲ, ಒಂದು ಬೇಗನೆ ಎಲ್ಲ ಇದು ಕರ್ದ್ಕೊಂಬಿಡ್ಬೋದು. ಎಲ್ಲ ಆಗಿದೆ ಇವಾಗ. ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ಶೇಪ್ಸಿಂದು, ಏನು ಡಿಫ್ರೆಂಟ್ ಶೇಪ್ಸ್ ಮಾಡಿದ್ನಲ್ಲ ಅದನ್ನೆಲ್ಲ ಸಪ್ರೇಟಾಗಿಟ್ಟು ತೋರಿಸ್ತಾ ಇದ್ದೀನಿ. ಒಂದು 4ರಿಂದ 5 ಟೈಪಲ್ಲೇ ಮಾಡಿದ್ವಿ. ಸಖತ್ತು ಚೆನ್ನಾಗಿ ಬಂದಿತ್ತು. ಬ್ರೌನಿಷ್ ಆಗಿ ಕಾಣ್ತಾ ಇದೆಯಲ್ಲ, ತಿಂತಾ ಇದ್ದರೆ ಸಖತ್ತು ಕುರುಮ್ ಅಂತ ಒಳ್ಳೆ ಟೇಸ್ಟ್ ಇತ್ತು. ನೀವು ಮನೇಲಿ ಟ್ರೈ ಮಾಡಿ ಇದನ್ನು. ಥ್ಯಾಂಕ್ ಯು.